ಪನಕ್ಕೆ ಸೇನ ಹತ್ತಕ್ಷರದ ದ್ರೋಣನಿಗೆ ನನ್ನ ಭುಜಬಲದ ಸ್ಥಾನವನ್ನು ತೋರಿಸಿ ನನ್ನ ದ್ರೋಣ ಮೇಲದವರ ಸ್ಥಾನವನ್ನು ನೀಡಿ ತೋರಿಸಿ ಬರಬರ ವಿಷತ್ಕುಲ ಕುಂಭದ ಪ್ರಚಂಡ ತನ್ನ ಗಂಡಗರಿ ಖಂಡಿಗೆನೆಂದರಿಸಿ ಸಾರ್ಥಕವಿನಾರೆ ಹಿಡಿದ ಬಂದಿರಕ್ಕಿದ್ದಾರೆ ಕಾಂತೆ ಈ ಹಠವು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ಚಿಕ್ಕ ವಯಸ್ಸಿನಲ್ಲಿ ನಿನಗೇಕೆ ಇಂತ ಆತುರ? ಯುದ್ಧವನ್ನ ಮಾಡಬೇಕೆಂಬ ಅಪೇಕ್ಷೆಯ ಮುಂದರದ ಬರಬಹುದು ಸುಂದರಿ. ಯುದ್ಧ ಮಾಡುವ ವಯಸ್ಸು ನಿನಗಿನ್ನ ಬಂದಿಲ್ಲ. ಯುದ್ಧ ಮಾಡುವುದಕ್ಕೆ ವಯಸ್ಸಿನ ಪರಿಮಿತಿ ಇರುವುದಿಲ್ಲ ಸುಂದರಿ. ಕಾಂತ, ಕಾಂತಿ ಕರ್ಣ ದ್ರೋಣನನ್ನು ಸಾಮಾನ್ಯಗಳನ್ನು ತಿಳಿದುಕೊಂಡಿದೆಯಾ? ಶೃಂಗಾರದ ಇವರಿವ ಈ ಪಿತಪ್ರಯಗಳಿಂದ ಬರಬೇರೆ ಸುಂದರಿ. ಪ್ರಾರ್ಥನ ಪಂಥವ ಬಿಡಲಿ ಪ್ರಾಣೇಶ್ವರ, ಗುಣವಂತ ಮತಿವಂತ ಪ್ರಿಯಕಾಂತ ಬಿಡು ಪಂಥ. ಈ ಚಿಕ್ಕ ವಯಸ್ಸಿನಲ್ಲಿ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಯುದ್ಧ ಮಾಡುವ ವಯಸ್ಸು ಬಂದಿಲ್ಲ. ಯುದ್ಧ ಮಾಡುವುದಕ್ಕೆ ವಯಸ್ಸಿನ ಪರಿಮಿತಿ ಇರುವುದಿಲ್ಲ ಸುಂದರಿ. ಕಾಂತ, ಸತಿಗಳ ಮಾತನ್ನು ಧಿಕ್ಕಾರ ಮಾಡಬೇಡ. ಸರ್ವತಾ ಧಿಕ್ಕಾರ ಮಾಡಿ ಹೋದವರ ಸುಂದರಿ. ಸುಂದರ ಸುಂದರಿ ಚಿಕ್ಕತನದಲ್ಲಿ ಅಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ದ್ರೋಣನು ಎಂಥ ಕಾರ್ಯವನ್ನು ಮಾಡಿದವನೇ ಗೊತ್ತೇ? ಕಾರ್ಯವನ್ನ ಮಾಡಿದವನು ಸುಂದರಿ. ತಿಳಿಸಲೇ? ತಿಳಿಸು ಸುಂದರಿ. ತಿಳಿದುಕೊಳ್ಳುವೆಯಾ? ಭಾಗವಾಗಿ ತಿಳಿದುಕೊಳ್ಳುವ ಸುಂದರಿ. ಕಾಂತ, ಅಂತೆ ಚಕ್ರಬಿಂಬ ಇಂಥ ಮಾತನ್ನೇ ಹೇಳ್ತಿರುವೆನು. ಹಾಗದು ಕಾಂತ, ಆಲೋಚಿಸು. ಆಲೋಚನೆ ಮಾಡಿ ಕೇಳ್ತಿರುವನು ಸುಂದರಿ. ಎಂಥೆಂಥ ವೀರಾದರು ವೀರರಿರುವರು. ಎಂತ ವೀರಾಗರನ್ನು ನೋಡಿರುವೆಯೇ? ಸುಂದರ ಸುಂದರಿ, ಆಲೋಚಿಸು. ಆಲೋಚಿಸಿ ಮಾತನಾಡ್ತಿರುವನ ಸುಂದರಿ. ಸುಂದರ ಸುಂದರಿ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಸತಿಯರ ಜೊತೆ ಸಂತೋಷವಾಗಿರು. ಚಕ್ರಬಿಂಬದಲ್ಲಿ ಮಿಕ್ಕಿದ ವಿಕ್ರಮನನ್ನು ಜಯಿಸಿ ಬಂದ ಮೇಲೆ ನಿಮ್ಮ ಜೊತೆ ಸಂತೋಷದಿಂದ ಇರುವನ ಸುಂದರಿ. ಆ ವಿಚಾರ ಬಿಡು. ಅದು ಯಾತಕ್ಕೆ ಬಿಡಬೇಕು ಸುಂದರಿ? ಕಾಂತ, ಚಕ್ರಬಿಂಬ ಎಲ್ಲ ಮಾತು ನಂಬುಲಿರವಣ. ನಂಬುವುದಿಲ್ಲವೇ? ಸುಂದರಿ ಬಿಡುವುದಿಲ್ಲವೇ? ಬಿಡುವುದಿಲ್ಲ ಸುಂದರಿ. ದುರದಾಸೆಯನ್ನು ಮರೆ ಮಾಡುವುದಿಲ್ಲವೇ? ಸರ್ವತಾ ಮಾಡುವುದಿಲ್ಲ ಸುಂದರಿ. ಹೋಗಬೇಕೆಂದ ಹಠವನ್ನು ಪಟ್ಟಿದೆಯಾ? ಸುಂದರಿ. ಸುಂದರ ಸುಂದರ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಈ ಬುದ್ಧಿ ಬಿಟ್ಟು ಬಿಡು. ಹೌದು ಸುಂದರಿ. ಸುಂದರ ಯುದ್ಧಕ್ಕೆ ಹೋಗುತ್ತಿರೆಂಬ ಮಾತನ್ನು ಕೇಳಿ ಅರಮಂದ್ರವನ್ನ ಬಿಟ್ಟು ಬಂದ್ರನ ಹೊರತು
ಮತ್ಗಂಗಳಿಯ ಮಾತನ್ನು ಇಚ್ಛೆ ಇಟ್ಟು ಕೇಳು. ನಾನು ಕೇಳಬದಲ್ಲ ಸುಂದರಿ. ಸುಂದರ, ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಧನಾರ್ಸ್ಥನಾಗಿರಬೇಕು, ಮುಪ್ಪಿನ ಕಾಲದಲ್ಲಿ ಶಿವಪಾಲನಾಗಿರಬೇಕು. ಕನ್ಯಾ ಕಾಂತ ಬೃಂದಿನ ಪಂಥ. ಭೀಮನ್ ರೆಡಿ ಮಾಡ್ರಪ್ಪ. ಭೀಮ, ಕೌರವ, ಕರ್ಣ, ದ್ರೋಣ ರೆಡಿ ಆಗಿರ್ಬೇಕು. ನಿಮ್ಮ ಜನಕನಾದ ಬಲರಾಮಾದಿ ಗೊಲ್ಲರಿಗೆ ಬೇಡಿದಂತೆ ಪರಬಲವನ್ನು ಕಲ್ಲಡಿಸುವ ಬಲ್ಯದವನ ಮುಂದೆ ಮೆಲ್ಲನೆ ಸೊಲ್ಲಿಸುವುದಕ್ಕೆ ಬಂದಿದೆ. ಇದು ವಸಂತ ಕಾಲವು. ಹೌದು ಸುಂದರಿ. ಕಾಂತ, ಪ್ರಾಣೇಶ್ವರಿ, ಇದು ವಸಂತ ಕಾಲವು. ಹೌದು ಸುಂದರಿ. ಇಂಥ ವಸಂತ ಕಾಲದಲ್ಲಿ ಸತಿಯರ ಜೊತೆ ಸಂತೋಷವಾಗಿರುವುದು ಬಿಟ್ಟು ಕೌರವನವಳ ಪಂಥವನ್ನು ತೊಟ್ಟು ಹೋಗುವುದು ತಕ್ಕ ನಡತೆಯಲ್ಲ. ನನ್ನ ಕರ್ಣ ದ್ರೋಣಾದಿಗಳೆಡೆಗೆ ಎಂದಿದ ಚಂದನವನ್ನು ಆಲೋಚಿಸ ಮುಂದರಿದವರ ಕನ್ನಡಗಳ ಭರದ ಬಂದರೆ ಸುಂದರಿ, ಬಾಪು ಬಾಪ ಒಬ್ಬರೇ ಪುಲ್ಲರ ಕಸರ ಬಯಕೆಲ್ಲ ತಿಳಿಯಾದ ಗೊಲ್ಲತೆಯನ್ನು ಕಾದುಕೊಂಡಿರಲಿಕ್ಕೆ ನಾನೇನು ಪುಲ್ಲರಲ್ಲ. ಕಲ್ಲಣದೆ ಪರಬಲವನ ಕಡೆಗೆ ಬರುವ ಬಲ್ಯದ ಪಾರ್ಥ ಸಂಭವನು ಒಲ್ಲವೇ ಬರುತ್ತೆ. ಒಬ್ಬರೇ ಕುಮದ ಪ್ರಚಂಡ ಮಾರ್ತಾಂಡ ಗಂಡುಗರೆ ಕಂಡಿವೇನೆಂದರೆ ಸಾರ್ಥಕವೇ ನಾರಿ ಹಿಡಿದ ಬಂದಿರಕ್ಕೆ ನಾರಿ ಏನು ತಿಳಿಯದ ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡುತ್ತಿರುವೆಯಾ? ಹಾದವಾಗಿ ಮಾಡಬೇಕು.
ನನ್ನ ಚಿಕ್ಕಪ್ಪನು ನಿನ್ನನ್ನೇನು ಮಾಡಿದ? ಅವನು ಅನಂತ ಕಾಲ ತೊಕ್ಕದರಿಂದ ಯುದ್ಧವನ್ನು ಮಾಡಿರುವನಲ್ಲ ಸುಂದರಿ. ಸುಂದರ ಸುಂದರಿ ಹೇಳುವನೇ ಕೇಳು. ಅದೇನು ಚೆನ್ನಾಗಿ ಹೇಳುತ್ತಾರೆ. ಪ್ರಾಣ ಕಾಂತ ಕೆಟ್ಟು ಬಂತ ಮಹಾಭಾರತವೇ ಮಂಗ ಎಲ್ಲ ಕಲಿಕೆಯ ಸರಿಯದಿರ ಪ್ರಿಯ ಸಹಿಸಲು ಈ ವಿಷಯ ಪ್ರಿಯ ಸಹಿಸಲು ಈ ವಿಷಯ. ಕಾಂತ, ಸ್ಫಟಿಕ ಮಣಿಯನ್ನು ಕಲ್ಲೆಂದು ಭಾವಿಸುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಗೊಲ್ಲತಿನ ಭಾವವನ್ನು ಪರೀಕ್ಷಿಸುವುದಕ್ಕಾಗಿ ಲೀಲಾ ಜಾಲವಾಗಿ ನಟಿಸಿರುವನು ಎನ್ನ ತಂದೆಯಾದ ಶ್ರೀಹರಿ. ಕಂಡೆಯ ಮಾರರೂಪ ಪಾಂಡವರ ಕುಲಪ್ರದೀಪ. ನಿಮ್ಮ ತಂದೆಯ ಕರ್ಪೂರದ ದಟ್ಟೆಗೆ ಹಬ್ಬಿಗಳಿಗೆ ಹಟಿಗೆ ನಿದ್ರೆಯನ್ನು ಮಾಡಿದಾತನ ಸುದ್ದಿಯನ್ನು ಎನ್ನ ಮುಂದೆ ಹೇಳುತ್ತಿರುವ್ಯಾ ಸುಂದರಿ? ಒಂದು ಹಳೆ ಹತ್ತಿನ ಮೇಲೆ ಕುಳಿತುಕೊಂಡ ಡೊಕ್ಕತನದಿಂದ ಯುದ್ಧವನ್ನು ಮಾಡಿದವರಲ್ಲವೇ? ಹೋಮದ ನಮ್ಮ ಸಾಮತ ನಮ್ಮ ಮತ್ತೆ ರೂಪ ತಾಳೆ ಕೊಂದಿರುವನಲ್ಲದೆ ಕರಿ ದೂರನಾದ ವಾಲಿಯ ಮರದ ಮರೆಯಲ್ಲಿ ನಿಂತವರಿದಿರುವನಲ್ಲದೆ ಸರಿ ಜನಕನಾದ ಸಲಿಲದಾಕ್ಷರ ಸುದ್ದಿಯನ್ನು ಎನ್ನ ಮುಂದೆ ಕೊಂಡಾಡುವುದಕ್ಕೆ ಬಂದಿರುವಿಯ ರಾಣೆ ಕಾಳರಗದ ಬೇಡ. ಪ್ರಾಣೇಶ್ವರಿ, ಕಾಂತಿ, ಸುಂದರಿ, ಅದೇನು ಚೆನ್ನಾಗಿ ಹೇಳ ಸುಂದರಿ. ಜಗದೇಕ
ಶ್ರೀಹರಿಯ ಅವಮಾನ ಸೈರಿಸಲು ನಾನು. ಅದು ಯಾತಕ್ಕೆ ಸುಂದರಿ? ಸುಂದರ ಜಗದೇಕ ಕೋರ ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಸುಂದರ ಸುಂದರಿ ನನ್ನ ಮನಸ್ಸು ಒಪ್ಪಲಾರದು. ಅದು ಯಾತಕ್ಕೆ ಒಪ್ಪಲಾರದು ಸುಂದರಿ? ಕಂಡಿಯ ಮಾರರೂಪ ನಿನಗೇತಕ್ಕೆ ಎನ್ನ ಚಿಕ್ಕಪ್ಪನ ಮೇಲೆ ಇಷ್ಟೊಂದು ಕೋಪ? ಹೇ ಸೋಯ ಜಾತಿ ಬೇಡಿಕೆಯಾದ ತಾಯಿಯನ್ನ ಕೊಂದ ಮಾಯಾಕಾರಣ ಸುದ್ದಿಯನ್ನು ಎನ್ನ ಮುಂದೆ ಇನ್ನೊಂದು ಸಾರಿ ಬೇರೆ ಬರಬೇಡ ಸುಂದರಿ. ಧೀರ ದಾಕ್ಷಣ ಅಂತ ಧೀರನಾಗಿದ್ದರೆ ಶೂರ ಪದ್ಮನ ಜೊತೆಗೆ ಭಾರತೀಯ ಗಂಡಿಗಳಿಗೆ ಬಂದು ಯಾರಿಗೆ ಹರಿಯದವರಂತ ಹರಿಗತ್ತೆ ನಾಟಕ್ಕೆ ಸುಂದರಿ. ರಕ್ತದಿಂದ ಮಣ್ಣ ಬಕ್ಕಿಸಿ ಬಂದಿರಬರಲ್ಲದೆ ಸುಂದರಿ. ಒಂದು ಧೈರ್ಯದಿಂದ ವೈರಿಗಳ ಗಗನದಳ ಮಡೆದಾಡಿದರೆ ಗಗನ ಮಂಡಲದೊಳೆ ದೇವತಾನಿಕರನ್ನು ಸಡಗರದಿಂದ ಕೊಂಡಾಡಬರಲ್ಲದೆ ಈಶನನಿಗೆ ಪಾಶುಪತಾಸ್ತ್ರವನ್ನು ಪಡೆದ ದೀಪತ್ತು ನಂದನಾಗಿ ಪಟ್ಟಿ ಸಾರ್ಥಕವೇನ ನಾರೇ ಇದು ನಿನ್ನ ಮಂದಿರಕ್ಕೆ ದಾರಿ. ಬೆಳಕಲ್ಲು ಗ್ರಾಮದಲ್ಲಿ ಕೃಷ್ಣನ ಹಕ್ಕರ ಎನ್ನ ಜೀವವನ್ನ ಕೆತ್ತರೆ ಅವರಿಗೆ ನಮ್ಮ ಧನ್ಯವಾದ. ಪ್ರಾಣವನ್ನೇಗೆ ಕೋಣೆ ಬಲದ ಕಬರವನ್ನು ಮೇಲೆ ಕೋಣೆಯನ್ನು ಸೇರಿಸಿ ಬರವನ ನನ್ನ ಪ್ರಾಣವನ್ನು ನೋಡು, ನಿನ್ನ ದುಪ್ಪಟವನ್ನು ಬಿಡು, ನನಗೆ ನೇಮವನ್ನು ಕೊಡು. ಅಪ್ಪ ಮಗನೇ ಸಮರ್ಥ ನೀನವದು ಸ್ವಲ್ಪ ನಿರಾಲಿಸು. ಪಾವನಜನ್ಯನಾದ ಭೀಮನ ಭೀಕರವಲ್ಲ ನಿಲ್ಲಿಸಿದರು, ನಕಲ ಸಾಧಿಕಾದಿಗಳನ್ನು ಕಂಗಡಿಸಿದರು, ದೃಪದಾದ ವಿರಾಟ ಭೂಪಾಲರನ್ನು ಹಿಂದಿರುಗಿಸಿದರು. ನಿನ್ನಿಂದ ಸಾಧ್ಯವಾಗಲರೇ ಅದು ಪುತ್ರ ಕೋಮಲ ಗಾತ್ರ. ಎಲ್ಲ ಸಾರಥಿ ದೇವ ಇವರಿಗೆ ಏನು ಹೇಳಲಿ ಸಮ್ಮತಿ. ಇವರಿಗೆ ನೀತಿ ಎಂಬುದಿಸಿ ಸಮರಂಗದ ಹಾಕಿ ಎಲ್ಲವರ ಹುಟ್ಟಿದ ಭೀಮಸೇನ ಬರೆಯಳ ಸಾರಥಿ ಹೋಗ ನೀನು ಜಾಗೃತಿ. ನಿಮ್ಮ ಹೆಸರಂತೆ ಆಗಲಿ ದೇವ. ಮೋದಿ